ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಿಮಗೆ ಒಂದು ಒಳ್ಳೆ ದೇವರ ದರ್ಶನ ಮಾಡಿಸ್ತೀನಿ. ಸೊ ಮಿಸ್ ಮಾಡದೆ ಎಲ್ಲರೂ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಗಿತ್ತು. ಹಾಗಾಗಿ ಇವತ್ತು ಮನೆಯವರೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಎಲ್ಲಿ ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ಎಲ್ಲರೂ ಆಲ್ರೆಡಿ ಕೆಳಗಡೆ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಬೇಗ ಹೋಗುವ. ಪಾಪುಗೆ ಏನೇನು ಬೇಕು ಎಲ್ಲ ಎತ್ಕೊಂಡಿದ್ದೀನಿ ಆಲ್ಮೋಸ್ಟ್. ಮತ್ತು ಪೂಜೆ ಕೂಡ ಮಾಡಿದ್ದಾರೆ. ಆಲ್ರೆಡಿ ನನ್ನ ಮಗ ರಂಗೋಲಿ ಕೂಡ ಅಳಿಸ್ಬಿಟ್ಟಿದ್ದಾನೆ. ಸೊ ಇವಾಗ 10:30 ಆಗ್ತಿದೆ. 12 ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಪಾಪು ಎಲ್ಲ ಕುಂಕುಮ ಆಗಲೇ ಅಳಿಸ್ಕೊಬಿಟ್ಟಿದ್ಯಾ? ಯಾರು? ಫ್ರಂಟ್ ಸೀಟ್. ಅಯ್ಯೋ ಸ್ವಾಮಿ, ನಾನು ಬೋಡೋಣ ಆರಾಮಿದೆ ಬೋಡಿ. ಅಮ್ಮ ಅಪ್ಪ ಪಾರ್ಕ್ ಮಾಡ್ತಿದ್ದೆ ಅಮ್ಮ. ಕಂದು ಇದೆಲ್ಲ ನೋಡ್ತಿದ್ರೆ ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತ. ಗೆಸ್ ಮಾಡ್ತಾಯಿರಿ. ಇನ್ನೊಂದು 4 ಸ್ಟೆಪ್ ಹತ್ತಿದ್ರೇ ಗೊತ್ತಾಗುತ್ತೆ. ಓಕೆ, ನಾವು ಬಂದಿರೋದು ಇವಾಗ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಯಾಕೋ ಏನೂ ಸರಿನೇ ಹೋಗ್ತಾ ಇರಲಿಲ್ಲ. ಅದಕ್ಕೆ ಪೂಜೆ ಏನಾದರೂ ಮಾಡಿಸ್ಕೊಂಬರೋಣ ಅಂತ ಹೇಳಿ ಮನೆಯವರೆಲ್ಲ ಅಂದರೆ ಅತ್ತೆ ಮಾವ ಗೋತು ನಾನು ನಮ್ಮ ಮನೆಯವರು ಪಾಪು ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೆವಿ ಅಂದರೆ ಹೆವಿ ಬಿಸಿಲಿದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಂದರೆ ದೇವರ ಹತ್ರ ನೀರು ಹಾಕ್ತಾರೆ. ಸೊ ಹಾಗಾಗಿ ಇವತ್ತು ಒಳ್ಳೆ ದಿನ ಅಂತ ಹೇಳಿ ಬಂದಿದ್ದೀವಿ. ಫೈನಲಿ ದೇವಿ ಕಾಣಿಸಿದ್ರು. ಎಲ್ಲಿ ತಗೊಳ್ಳೋಣ? ಅಲ್ಲಿ ನಿಂತವ್ರೆ. ಪೂಜೆ ಸಾಮಾನು ಎಂತ ತಗೊಳ್ಳೋದು? ಪೂಜೆ ಸಾಮಾನು ಎಂತ ತಗೊಳ್ಳೋಣಪ್ಪ? ಅಂಕಲ್ ಪೂಜೆ ಸಾಮಾನು ಎಷ್ಟು? 100 ಒಳಗಡೆ ಸಿಗುತ್ತೆ. ಪೂಜೆ ಸಾಮಾನು ಅನ್ನ ಸಿಗುತ್ತೆ ಅಂದ್ಕೊಂಡ್ವಿ. ಬಟ್ ಮತ್ತೆ ಬಳಸ್ಕೊಂಡು ಈ ಕಡೆಗೆ ಬಂದ್ವಿ. ಕುಡ್ಕೊತ ಒಂದು ಜ್ಯೂಸು. ಓಯ್ ಜ್ಯೂಸು. ಜನ ಜಾಸ್ತಿ ಇದ್ರೆ ಅಲ್ಲಿ ಬಿಡೋಣ. ಫೈನಲಿ ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀವಿ. ಬಾ ಏನು ರಶ್.
ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ದೇವಿ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ನಿಮ್ಮ ಫ್ರೆಂಡ್ ಸರ್ಕಲರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ನೀವೇ ಆಗಿರ್ಬೋದು, ಈ ದೇವಸ್ಥಾನಕ್ಕೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನೀವು ಹೋಗಿರ್ತೀರ. ಯಾರನ್ನಾದರೂ ಬೇಕಾದರೆ ಕೇಳಿ ಒಂದ್ಸಲಿನಾದರೂ ಹೋಗಿರ್ತಾರೆ. ಅಷ್ಟು ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಹೋದವ್ರಿಗೆಲ್ಲ ಒಳ್ಳೆಯದಾಗಿದೆ ಅಂತ ಕೂಡ ಹೇಳ್ತಾರೆ. ಸೊ ನಾನು ಅಷ್ಟೇ ಇಲ್ಲಿಗೆ ಬಂದು ಆಲ್ಮೋಸ್ಟ್ 3 ಇಯರ್ಸ್ ಆಗ್ತಾ ಬಂತು. ಇವತ್ತು ಗಳಿಗೆ ಕೂಡಿ ಬಂದಿದೆ. ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದು 6 ಮಂತ್ 5 ಮಂತ್ ಪ್ರೆಗ್ನೆಂಟ್ ಇದ್ದೆ. ಸೊ ಅವಾಗ ಹೋಗಿದ್ದಿದ್ದು, ಅದಾದಮೇಲೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಸಡನ್ ಪ್ಲ್ಯಾನ್ ಆಯಿತು. ನಿಜ 1 ಅವರ್ ಕೂಡ ಪ್ಲ್ಯಾನ್ ಮಾಡಿಲ್ಲ. ಹಿಂಗೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಸೊ ನಮ್ಮ ಅತ್ತೆ ಇಲ್ಲಿ ಹೋದರೆ ತಡೆ ಕೂಡ ಹೊಡಿತಾರೆ, ಯಂತ್ರ ಕೂಡ ಕಟ್ಟಿಸ್ತಾರೆ. ಸೊ ಒಳ್ಳೇದು ಕೂಡ ಆಗುತ್ತೆ ಅಂತ ಹೇಳಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮೇಯ್ನ್ ಏನಂತಾರೆ, ತೀರ್ಥ ಹಾಕ್ತಾರೆ. ದೇವಿ ಮೇಲಿನ ನೀರು ನಮ್ಮ ಮೇಲೆ ಬೀಳುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದು ಇವತ್ತು ಇರುತ್ತೆ ಅಂತ ಹೇಳಿ ಸಡನ್ ಪ್ಲ್ಯಾನ್ ಆಗಿ ಹಾಗೆ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದೇ ಹೇಳ್ತಾರಲ್ಲ, ದೇವಸ್ಥಾನಕ್ಕೆ ನಾವು ಹೋಗೋದಲ್ಲ, ದೇವ್ರನ್ನ ನೋಡಬೇಕು ಅಂತ ನಾವು ಅಂದ್ಕೊಳ್ಳೋದಲ್ಲ, ದೇವರೇ ನಮ್ಮನ್ನು ನೋಡಬೇಕು, ದೇವ್ರಿಗೆ ನಾವು ಕಾಣಿಸ್ಕೋಬೇಕು ಅಂತ ಅನ್ನಿಸ್ದಾಗ ದೇವರೇ ತಾನಾಗೆ ದೇವಸ್ಥಾನಕ್ಕೆ ಕರೆಸ್ಕೋತಾನೆ ಅಂತ ಹೇಳ್ತಾರೆ. ಸೊ ಈ ಟೈಮಲ್ಲಿ ನನಗೆ ಆ ಮಾತು ತುಂಬಾ ನಿಜ ಅನ್ನಿಸ್ತು. ಮೇಯ್ನ್ ಈ ದೇವಸ್ಥಾನದಲ್ಲಿ ತಡೆ ಓಡಿಸ್ಕೊಳ್ಳೋದಕ್ಕೆ ಮತ್ತು ಯಂತ್ರ ಹಾಕ್ಸ್ಕೊಳ್ಳೋದಕ್ಕೆ ತುಂಬ ಜನ ಬರ್ತಾರೆ. ಸೊ ಇದಕ್ಕೆ ಬೇಕಾಗಿರೋ ಪೂಜೆ ಸಾಮಾನಾಗಿರ್ಬೋದು, ಅದು ಪ್ರತಿಯೊಂದೂ ಇದ್ರ ಒಳಗಡೆನೇ ಸಿಗುತ್ತೆ. ಸೊ ಹಾಗಾಗಿ ನಾವು ಹೊರಗಡೆಯಿಂದ ತರೋ ಅವಶ್ಯಕತೆ ಏನೂ ಇರಲ್ಲ. ಬಟ್ ಇಲ್ಲಿ ಒಂದು ನನಗೆ ಬೇಜಾರಾಗಿದ್ದೇನು ಅಂದರೆ, ಟಿಕೆಟ್ ತೊಗೊಂಡು ದರ್ಶನ ಮಾಡಬೇಕು. ಅಂದರೆ ವೆಯ್ಟ್ ಮಾಡಿ ಕೂಡ ನಾವು ಫ್ರೀಯಾಗಿ ಕೂಡ ಹೋಗ್ಬೋದು, ಬಟ್ ಬೇಗ ದರ್ಶನ ಮಾಡಬೇಕು ಅಂದರೆ ಟಿಕೆಟ್ ತೊಗೋಬೇಕಂತೆ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ. ಏಕೆಂದರೆ ಇವತ್ತು ಪಾಪು ಇರೋದ್ರಿಂದ ನಾನು ಒಬ್ಬಳನ್ನ ಬೇಕಾದರೆ ಬಿಡ್ತೀನಿ ಅಂತ ಹೇಳಿದರು. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವ್ರಿಗೂ ಕೂಡ ತುಂಬ ಸುಸ್ತಲ್ಲಿದ್ದರು. ಬಿಸಿಲು ಕೂಡ ತುಂಬಾ ಇತ್ತು. ಹಾಗಾಗಿ ಇವರೊಬ್ಬರನ್ನ ಬಿಡಿ ಅಂದಿದ್ದಕ್ಕೆ ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನೇನು ಮಾಡೋದು, ಒಬ್ಬೊಬ್ಬರೇ ಏನು ಹೋಗೋದು ಅಂತ ಹೇಳಿ 100 ರೂಪಾಯಿ ಟಿಕೆಟ್ ಕೊಟ್ಟು ಬಂದರೆ ಅಲ್ಲೂ ಕೂಡ ನಾವು ಒಂದು 15ರಿಂದ 20 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಹೋದ್ವಿ. ಸೊ ಇದ್ರ ಬದಲು ಫ್ರೀಯಾಗೆ ಬರ್ಬೋದಿತ್ತು ಅಂತ ದೇವ್ರ ದರ್ಶನ ಮಾಡಾದಮೇಲೆ ಅನ್ನಿಸ್ತು ನಮಗೆ. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಹಿಂಗಾಗುತ್ತೆ. ಬಟ್ ಮನಸ್ಸಿಗೆ ನೆಮ್ಮದಿ ಏನಾಯಿತು ಅಂದರೆ, ದೇವ್ರ ತೀರ್ಥ ಅಂದರೆ ತಾಯಿ ಮೇಲಿನ ನೀರು ನಮ್ಮ ಮೇಲೆ ಬೀಳುತ್ತಲ್ಲ, ಸೊ ಅದಂತೂ ನಮಗೆ ತುಂಬ ಅಂದರೆ ತುಂಬಾ ಸಮಾಧಾನ ಆಯಿತು, ನೆಮ್ಮದಿ ಕೊಡ್ತು. ಸೊ ಏನೇ ನೆಗೆಟಿವ್ ಎನರ್ಜಿ ಇರಲಿ, ಏನೇ ಕೆಟ್ಟದಿರಲಿ ಇಲ್ಲಿಗೆ ಕಳೀಲಿ ಅಂತ ಮನಸ್ಸಲ್ಲೇ ಬೇಡ್ಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಕ್ಯೂವಲ್ಲಿ ನಿಂತಿದ್ದೀವಿ. ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕೆ ಟೈಮ್ ಸಿಗುತ್ತೋ ಇಲ್ವೋ, ಇಲ್ಲ ಪರ್ಮಿಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಒಳಗಡೆ ಏನು ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ. ಮುಟ್ಟುಕೊಡ್ದು ಆಯ್ಸೆ ಎಲ್ಲೋದ್ರೂ ನನ್ನ ಫ್ರೆಂಡ್ ಮಾಡ್ಕೊಡ್ತೆ. ಇರೋ ಅಲ್ಲಾಡಿಸ್ಬೇಡಿ. ಸೊ ಆಗಲೇ ಹೇಳ್ದಂಗೆ ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸೊ ಅಲ್ಲಿ ಕ್ಯಾಮ್ರಾ ಹಾಕಿದ್ರು, ಅಂದರೆ CC ಕ್ಯಾಮ್ರಾ ಹಾಕಿದ್ರು. ಸೊ ಅದರಲ್ಲೇ ತೋರಿಸ್ತಾ ಇದ್ದಾರೆ ನೋಡಿ, ದೇವಿ ಮೇಲೆ ನೀರು ಎಸಿತಾರೆ. ಸೊ ಆ ನೀರು ನಮ್ಮ ಮೇಲೆ ಬೀಳುತ್ತೆ. ಸೊ ಅದಂತೂ ನಿಜ ಮನಸ್ಸಿಗೆ ಎಷ್ಟು ಸಮಾಧಾನ ಕೊಡುತ್ತೆ ಗೊತ್ತಾ. ಬಟ್ ಇದರಲ್ಲಿ ಬೇಜಾರೇನು ಅಂದರೆ, ತಾಯಿನ ಲಕ್ಷಣವಾಗಿ ನೋಡೋಕ್ಕಾಗಲ್ಲ. ಏಕೆಂದರೆ ಬಂಡಲಿ ಉದ್ಭವ ಆಗಿರುತ್ತಲ್ಲ, ಆ ಮೂರ್ತಿ ಮಾತ್ರ ಇರುತ್ತೆ. ಬೇರೆ ಟೈಮಲ್ಲಿ ಅಂದರೆ ಮಂಗಳವಾರ, ಭಾನುವಾರ, ಶುಕ್ರವಾರ ಬಿಟ್ಟು ಬೇರೆ ಟೈಮ್ ಹೋದರೆ
ಗುಂಡಕ್ಕೆ ಮುದ್ದಾಗಿರುತ್ತಲ್ಲ ದೇವರು, ಸೊ ಆ ದೇವ್ರನ್ನ ನಾವು ನೋಡ್ಬೋದು. ಇಲ್ಲಿ ತ್ರಿಶೂಲ ಇದೆ, ದೃಷ್ಟಿ ತೆಗೆದು ಆ ತ್ರಿಶೂಲಕ್ಕೆ ಚುಚ್ಚೋದು. ದಾಟ್ಬೇಡ, ಹಂಗೆ ಸೈಡಲ್ಲಿ ನಡಿ. ಬಂದ ಆನೆ ಥರ ಇದೆ ಬಂಡೆದು. ಇದು ನೋಡಿ, ಬಂಡೆ ಥರ ಆನೆ ಇದೆಯೋ ಇಲ್ಲ ಆನೆ ಥರ ಪೇಂಟ್ ಮಾಡಿರೋದಕ್ಕೆ ಬಂಡೆ ಹಾಕಿ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಅದು ನಿಜ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಟ್ಟಿನಲ್ಲಿ. ಹುಟ್ಟಬಾರ್ದು. ಇಲ್ಲೂ ಕೂಡ ನಿಂಬೆಹಣ್ಣು ದೃಷ್ಟಿ ತೆಗೆದು ಇಲ್ಲೂ ತ್ರಿಶೂಲಕ್ಕೆ ಚುಚ್ತಾರೆ. ಇದು ಊಟ ಜಾಗನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ನಿನ್ನ ಕಣ್ಣು ಎಲ್ಲಿಗೋ ಬಿತ್ತು ನೋಡು, ನಿನ್ನ ಮಗನ ಕಣ್ಣು ಎಲ್ಲಿಗೋ ಬಿತ್ತು. ಬಲೂನು ಎಲ್ಲಾಯ್ತಪ್ಪ? ಇಲ್ಲ ಇಲ್ಲ, ಅಲ್ಲಿ ಕೂತ್ಕೊಳ್ಳೋದಾಯ್ತಲ್ಲ. ಕೂತಿರಿ, ತಗೊಬರ್ತೀನಿ ಪ್ರಸಾದ. ಮಾವ ಇಲ್ಲಿ ಕೂತಿರಿ, ಕೀರ್ತಿ ಹತ್ರ. ಪಾ ಪಾ ಕೂರಿಸ್ಕೋ. ಇನ್ನೊಂದು ಕೊಡಿಪ ಅಲ್ಲ, ಹುಷಾರಿಲ್ಲ ಅಲ್ಲಿ ಕೂತಿದ್ದೀವಿ. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ತುಂಬ ಬಿಸಿಲಿತ್ತು, ಆದರೂ ಓಕೆ, ಕಾರಲ್ಲಿ ಹೋಗಿ ಬಂದಿದ್ದರಿಂದ ಅಷ್ಟೊಂದು ಏನೂ ಗೊತ್ತಾಗಿಲ್ಲ. ನೀಟಾಗಿ ಹೋಗಿ ಸೇಫಾಗಿ ಬಂದು ಮನೆ ಸೇರಿದ್ದೀವಿ. ಇದೊಂದು ಟ್ಯಾಕ್ಸ್ ಬಿತ್ತು. ಈ ಥರದ್ದು ಓದ್ ಕಡೆ ಎಲ್ಲ ತೊಗೋತಾ ಇರ್ತಾನೆ, ಬಟ್ 5 ನಿಮಿಷನೂ ಇಟ್ಕೊಳ್ಳಲ್ಲ. ಬಟ್ ಓಕೆ, ಇದು ಅವನಿಗೆ ಏಕ್ ಮೋತಿ ಅಂತ ಯೂಟ್ಯೂಬಲ್ಲಿ ಒಂದು ಸಾಂಗ್ ಬರುತ್ತೆ. ಸೊ ಅದು ಅವನಿಗೆ ತುಂಬ ಇಷ್ಟ. ಅದೊಂದು ಬಿಟ್ಟರೆ ಇನ್ನೇನು ನೋಡಲ್ಲ. ಸೊ ಹಾಗಾಗಿ ನಮ್ಮ ಯಜಮಾನ್ರು ಹೋಗಲಿ, ಇಷ್ಟು ದಿನ ನೋಡಿದ್ರಲ್ಲ ಆನೆ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಈ ಸಲ ಆನೆ ಇತ್ತಲ್ಲ, ಕೊಡಿಸ್ಬಿಡು ಅಂತ ಹೇಳಿದ್ರು. ಹಾಗಾಗಿ ಇದೊಂದು ಕೊಡಿಸ್ಕೊಂಡು ಬಂದ್ವಿ.
ಜೊತೆಗೆ ಮೀಶೋಯಿಂದ ಒಂದು ಆರ್ಡರ್ ಮಾಡಿದೆ. ಆ್ಯಕ್ಚುಲಿ ಇದ್ರದ್ದು ರಿವ್ಯೂ ಬೇರೆ ವಿಡಿಯೋನೇ ಮಾಡೋಣ ಅಂದ್ಕೊಂಡೆ, ಬಟ್ ಇದೊಂದಿರೋದ್ರಿಂದ ಇನ್ನೇನು ಬೇರೆ ಮಾಡೋದು ಅಂದ್ಬಿಟ್ಟು ನೋಡೋಣ. ಇವಾಗ ಹೆಂಗಿದ್ರು ವಿಡಿಯೋ ಆನ್ ಆಗಿದೆಯಲ್ಲ, ರಿವ್ಯೂ ಕೊಟ್ಬಿಡೋಣ ಅಂತ ಈಗಲೇ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಮಕ್ಕಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನನ್ನ ಮಗನಿಗಂತೂ ಫುಲ್ ಖುಷಿ ಆಗುತ್ತೆ. ಇದು ಮಾತ್ರ ನನಗೆ ಗೊತ್ತು. ಏಕೆ ಅಂದರೆ ಬರೀ ಫೋನ್ ಮಕ್ಕಳಿಗೆಲ್ಲ ಗೊತ್ತಲ್ಲ, ಫೋನ್ ಅಂದ ತಕ್ಷಣ ತುಂಬಾ ಅಟ್ರಾಕ್ಟ್ ಆಗ್ತಾರೆ. ಸೊ ಫೋನ್ಗೆ ರಿಪ್ಲೇಸ್ಮೆಂಟ್ ಆಗಿ ಇರಲಿ ಅಂತ ಒಂದು ಸ್ಲೇಟ್ ತರಿಸಿದ್ದೀನಿ. ಸೊ ಇದು ಟ್ಯಾಬ್ ಥರ ಬರುತ್ತೆ. ನೋಡೋಣ ಹೇಗಿದೆ ಅಂತ. ನೋಡಿ, ಅದನ್ನು ಬಿಸಾಕ್ಬಿಟ್ಟ, ಇದನ್ನು ಹಿಡ್ಕೊತವನೆ. ಇರಮ್ಮ ಇರೋ ಕ್ಯಾಮ್ರಾ ಸ್ವಲ್ಪ ಓನು ಬಂದಿದೆ ಅಮ್ಮ. ಓನು ವಾವ್, ಈ ಥರ ಇದೆ, ಬ್ಲ್ಯಾಕ್ ಬೋರ್ಡ್ ಥರ. ಸೊ ಪೆನ್ ಕೂಡ ಅವರು ನಿಮಗೆ ಇಲ್ಲೇ ಕೊಟ್ಟಿರ್ತಾರೆ. ಸೊ ಅಲ್ಲಿ ಇಲ್ಲಿ ಬಿಸಾಕೋ ಬದಲು ಇರೋಕಂದ ಪೆನ್ನ ಕೂಡ ಇಲ್ಲೇ ಕೊಟ್ಟಿರ್ತಾರೆ. ಬರೆಯೋಣ. ಎಸ್ ಟಿ ವಾವ್, ಡಿಲೀಟ್ ಊಟೋಯ್ತು ಇಂದ ಇಟ್ಕೊ. ಇವರಿಸ್ಲಾ ನೋಡೋಣ, ನೋಡ್ಕೊಳ್ಳಿ ಹೆಂಗೆ ಮಾಡ್ತಾನೆ ಅಂತ ಇದನ್ನ. ಬರೀಮ್ಮ ಇದು ಪ್ರೆಸ್ ಮಾಡು, ಇದು ಪ್ರೆಸ್ ಮಾಡೆ. ಪಿಟ್ನಿ ಓಡಾಯ್ತು. ಕೀರ್ತಿ ಸುಶ್ ಇರಮ್ಮ. ಅಲ್ಲಿ ಓಕೆ. ನಿಜ ಇದ್ರ ರೇಟ್ ಕೇಳಿದ್ರೆ ನೀವು ನಂಬೋದೇ ಇಲ್ಲ. ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಬರೀಮ್ಮ, ಬರೀತೀಯಾ? ಇಲ್ಲಿ ಬರಿಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ಕಮ್ಮಿ, 100 ರೂಪಾಯಿ ಕೂಡ ಬಿದ್ದಿಲ್ಲ. 83 ರುಪೀಸ್ ಬಿತ್ತು ನನಗೆ. ಸೊ ವರ್ತ್ ಇದೆ, ಚೆನ್ನಾಗಿದೆ ಅನ್ನಿಸ್ತು. ಓಕೆ, ಪ್ರಾಡಕ್ಟ್ ಏನೋ ಚೆನ್ನಾಗಿದೆ. ಯಾರಿಗಾನ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಬೈ ಮಾಡಿ. ಆ್ಯಕ್ಚುಲಿ ಇವತ್ತು ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಡ್ರೆಸ್ ಕೂಡ ಅಷ್ಟೇ. ಡ್ರೆಸ್ ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು. ಸೊ ಮೊನ್ನೆ 4th ಕ್ಲಾಸಲ್ಲಿ ನಮ್ಮ ಅಕ್ಕ ಕೊಡಿಸಿದ್ಲು ಅನ್ನಲ್ಲ, ಅದೇ ಡ್ರೆಸ್ಸು. ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಕಂಫರ್ಟಬಲ್ ಆಗಿತ್ತು ಈ ಶೆಕೆಗೂ ಓದೋಕ್ಕೂ. ಸೊ ನನ್ನ ಕೈಯಲ್ಲಿ ಆದಷ್ಟು ದೇವ್ರ ದರ್ಶನ ಮಾಡಿಸೋದಕ್ಕೆ, ದೇವ್ರನ್ನ ತೋರಿಸೋದಕ್ಕೆ, ಆ್ಯಕ್ಚುಲಿ ಅಲ್ಲೆಲ್ಲ ಅಲೋನೇ ಇಲ್ಲ ಫೋನು, ಹೆಂಗೋ ಕದ್ದು ಮುಚ್ಚಿ ನಿಮಗೋಸ್ಕರ ನಿಮಗೆ ಎಲ್ಲ ದೇವ್ರ ದರ್ಶನ ಮಾಡಿಸ್ಬೇಕು ಅಂದ್ಬಿಟ್ಟು ಸ್ವಲ್ಪ ಮಾಡಿದೆ. ಹೇಳ್ಬೇಕು ಅಂದರೆ ಅಲ್ಲಿ 2 ಡಿಫ್ರೆನ್ಸು. ದೇವ್ರನ್ನ ನೋಡೋಕೆ ಹೋದರೆ ಮೈ ಮೇಲೆ ನೀರು ಹಾಕ್ಕೊಳ್ಳೋದನ್ನು ಮಿಸ್ ಮಾಡ್ಕೋತೀವಿ. ಮೈ ಮೇಲೆ ನೀರು ಹಾಕ್ಕೊಳ್ಳೋದು ನೋಡಿದ್ರೆ ದೇವ್ರನ್ನ ಮಿಸ್ ಮಾಡ್ಕೋತೀವಿ. ನಿಜ, ದೇವರು ಎಷ್ಟು ಲಕ್ಷಣವಾಗಿರುತ್ತೆ ಗೊತ್ತಾ. ನಾನು ಒಂದು 4-5 ಸಲ ಹೋಗಿದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ ಒಂದು 3-4 ಸಲ ನೀರು ಹಾಕ್ಸ್ಕೊಳಕ್ಕೆ ಹೋಗಿದ್ವಿ. ಒಂದೇ ಒಂದು ಸಲ ಲೇಟಾಗಿ ಹೋಗಿತ್ತು. ಸೊ ಅದು ಅಲಂಕಾರ ಮಾಡಿ ನಿಲ್ಲಿಸಿದ್ರು. ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಮುದ್ದಾಗಿತ್ತು ಬಂಡಿ ಮಕ್ಕಳಮ್ಮ. ಸೊ ನಾನು ಎಷ್ಟು ದೇವ್ರನ್ನ ನೋಡಿದ್ದೀನಿ. ಅವರೆಲ್ಲ ಸ್ವಲ್ಪ ಸಣ್ಣಕ್ಕೆ ಒಂಥರ ಸಿಂಪಲ್ ಸ್ಮೈಲ್ ಇರುತ್ತೆ. ಬಟ್ ಈ ಬಂಡಿ ಮಕ್ಕಳಮ್ಮಂದು ಎಷ್ಟು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅಷ್ಟು ಲಕ್ಷಣವಾಗಿ, ಅಷ್ಟು ಗುಜ್ಜಿಗೆ, ಅಷ್ಟು ಗುಂಡಕ್ಕೆ ತುಂಬಾ ಲಕ್ಷಣವಾಗಿರ್ತಾರೆ. ಸೊ ಹಾಗಾಗಿ ನಂಗೆ ದೇವ್ರನ್ನ ಒಂಥರ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಇರಕಂದು. ಐ ಹೋಪ್ ಈ ವಿಡಿಯೋ ನೀವು ಫುಲ್ ನೋಡಿದ್ದೀರಾ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.